ಯಾಕಕ್ಕ ಯಾಕಕ್ಕ ಇನ್ನು ಕಾಯ್ಕೊಂಡು ನಿಂತಿದ್ಯಾ ಅವರಿಗೆ? ಅಯ್ಯೋ ಬಾರಕೋ, ಅವ್ರು ಇವಾಗ ಎಲ್ಲಿ ಬರ್ತಾರೆ ಬಾ. ನನಗ್ ಗೊತ್ತಿಲ್ವಾ? ಅಣ್ಣ ತಮ್ಮ ಇಬ್ರು ಸೇರ್ಕೊಂಡ್ಬಿಟ್ಟು ಇವತ್ತೇ ಮೀನು ಇವತ್ತೇ ತೊಳ್ಕೊಂಡ್ ಬರೋದ್ ಗ್ಯಾರಂಟಿ ಇಲ್ಲ. ಅವರು ಸಾಯಂಕಾಲ 6 ಗಂಟೆಗೆ 7 ಗಂಟೆಗೆ ಬರ್ತಾರೆ. ಬಾರಕ್ಕ, ಕರೆಂಟ್ ಬೇರೆ ಹೋಗ್ಬಿಡುತ್ತೆ, ಮತ್ತೆ ಮಳೆ ಬೇರೆ ಶುರು ಆಯ್ತು. ಬಾ ಹೋಗ್ಬಿಟ್ಟು ಒಂದಿಟ್ಟು ಖಾರ ತಕ್ಕಡೋಣ ನಾವು. ಕಣೆ ಗೌರಮ್ಮ, ಇವ್ರಿಗೆ ಬುದ್ಧಿ ಇಲ್ವೇನೆ, ಜ್ಞಾನ ಇಲ್ವೇನೆ ಇವರಿಗೆ? ಅಲ್ಲ ಬೇಗ ಬರ್ರಿ ಅಂತ ಹೇಳಿದೀನಿ ನಾನು. ಕರೆಂಟ್ ಗಿರೆಂಟ್ ಓದೋದು ಖಾರಕ್ಕೆಲ್ಲ ತಕ್ಕಬೇಕು ಅಂತ ಹೇಳಿದೀನಿ. ಆದ್ರೂ ನೋಡಿ ಈಟೊತ್ತಾದ್ರೂ ಬರಲಿಲ್ಲ. ಅದೇನ್ ಜ್ಞಾನ ಆಯ್ತು ಏನೋ ಮಾತ್ಲಾಗಿ ಇವ್ರಿಗೆ ಅತ್ಲಾಗಿ. ಬಹಳ ಉದಾಸೀನ ಕಲ್ಸ್ಕೊಂಡ್ಬಿಟ್ಟಿದಾರೆ ಕಣೆ. ಅಣ್ಣ ತಮ್ಮ ಇಬ್ರು ಒಂದೇ ತವ ಸೇರ್ಕೊಂಡ್ಬಿಟ್ಟು ಬರೀ ಮಾತು 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 ಕೆಲ್ಸಾನು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಂಗ ಹುಡುಗರು ಜವಾಬ್ದಾರಿ ತಗೊಂಡ್ಬಿಟ್ಟಿದಾರಲ್ಲ, ಇನ್ನೇನ್ ಚಿಂತೆ? ಅಣ್ಣಂಗೂನು ತಮ್ಮಂಗೂನು ಇಬ್ರಿಗೂನು ಮಾತಾಡ್ಕೊಂಡು ಒಂದ್ ಟೌನಿಗೆ ಹೋದ್ರು ಇಬ್ರು ಜೊತೆಲೆ ಹೋಗ್ತಾರೆ. ಒಂದ ಏನಾದ್ರೂ ಕೆಲ್ಸದಾಗ ಹೋಗ್ಬೇಕಾದ್ರು ಇಬ್ರು ಜೊತೆಲೆ ಹೋಗ್ತಾರೆ. ಒಂದ್ ಮೀನ್ ತಗೊಂಡ್ಬರ್ಬೇಕಂದ್ರು, ಕೋಳಿ ತಗೊಂಡ್ಬರ್ಬೇಕಂದ್ರು, ಊಟ ಮಾಡ್ಬೇಕಾದ್ರು ಯಾವಾಗ ನೋಡಿದ್ರು ಅಣ್ಣ ತಮ್ಮ ಜೊತೆಲೆ ಇರ್ತಾರೆ. ಒಂದ್ ಗಳಿಗೆನೂ ಬಿಡಲ್ಲ. ಅವ್ರಿಬ್ರು ಮಧ್ಯದಲ್ಲಿ ಅವ್ನ ಲೆಕ್ಕಾಚಾರಿ ಒಬ್ಬ ಅವನು. ಸಾವುಕಾರ್ರೇ ರಂಗಜ್ಜಾರಿ ಅನ್ಕೊಂಡು ಮಾತಾಡ್ಕೊಂಡು 3 ಜನಕ್ಕೂ ಸರಿ ಆಗ್ಬಿಟ್ಟೈತೆ ಅತ್ಲಾಗಿ. ಅಂಗಡಿ ತಾವ್ ಕುತ್ಕೊಳ್ಳೋದು, ಹಾಲಾಕ್ ಬರಕ್ಕೆ ಒಂದೇ ತವಲೆ ಹೋಗೋದು. ಬರ್ಲಿ ಒಂದ್ರಿಟ್ಟು ಇವತ್ತು. ಅಲ್ಲ ಹೋಗಿ ಅವ್ರು ತಿರ್ಗಾಡ್ಕೊಂಡು ಚೆನ್ನಾಗಿರ್ಲಿ. ಇನ್ನೇನು ವಯಸ್ಸಾದ ಕಾಲಕ್ಕೆ ನೆಮ್ಮದಿಯಾಗಿ ಖುಷಿಯಾಗಿರ್ಲಿ. ನಾನು ಬೇಡ ಅಂತ ಹೇಳ್ತೀನ. ಅಲ್ಲ ಜ್ಞಾನ ಬೇಡವ ಇವರಿಗೆ? ಬೇಗ ಬರ್ಬೇಕು, ಸಾಂಬಾರೆಲ್ಲ ಮಾಡ್ಬೇಕು. ಮನೆಯವ್ರು ಎಲ್ಲಾರ್ಗು ಅಷ್ಟು ಜನಕ್ಕೂ ಅಡಿಗೆ ಮಾಡ್ಬೇಕಂದ್ರೆ ಏನ್ ತಕ್ಷಣ ಆಗ್ಬಿಡುತ್ತೇನೆ ಮನಿ? ಏನ್ ಮಾಡೋದು ಇವರಿಗೆ? ಏನ್ ಮಾಡೋದು ಹೇಳಕ್ಕ? ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬರ್ತಾರ ಕಣ್ ಬಾ. ಮಳೆಗಿಳೆ ಶುರು ಆಯ್ತು. ಅಲ್ಲ ಮಳೆ ಬರ್ತೈತೆ, ಮಳೆ ಬಂದ್ರು ಬೇಗ ತೊಳ್ಕೊಂಡ್ ಬರೋದಂತ ಜ್ಞಾನ ಇಲ್ವಲ್ಲ. ಇನ್ನು ಏನ್ ಮಾಡ್ತಿದಾರಂತ ಈ ಮಳೆಲಿ ಅಂತ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಮಿಕ್ಕಂತೆ ಬಿಡಕ್ಕ ಮಳೆ ಇರಲ್ಲ ಏನಿಲ್ಲ ಅತ್ಲಾಗಿ. ಇವಾಗ ಮಳೆ ಬರ್ತೈತೆ, ಈ ಸ್ವಾನೆ ಇಟ್ಕೊಂಡೈತೆ. ಆದ್ರೂ ಕೂಡ ಇವ್ರು ಇಟ್ಟೊತ್ತಾದ್ರೂ ಬಂದಿಲ್ವಲ್ಲ, ಈ ಮತ್ತಿನ್ನೆಲ್ಲ ಹೋದ್ರು ಅಂತ. ಅಕ್ಕ ಬಾರಕ್ಕ, ಅವ್ರು ಯಾವಾಗ್ಲಾದ್ರೂ ಬರ್ಲಿ. ಈಗ ಒಂದ್ ಕೆಲಸ ಮಾಡೋಣ. ಈಗ ಮೀನು ಎಷ್ಟ್ ಕೆಜಿ ತಗೊಂಡ್ಬಂದಿದ್ರು ಅಂತ ಹೇಳು ನನಗೆ. ಒತ್ ಮಾಡ್ಕೊಂಡ್ ಕುತ್ಕೊಳ್ಳೋದು ಬೇಡ. ಒಳಗಡೆ ಬೇರೆ ಕತ್ಲಾಗ್ತಾ ಬೇರೆ ಬಂದೈತೆ, ಕತ್ಲು ಒಂಥರ. ಇಲ್ಲೇ ಆಚೆ ಕಡೆ ಇಲ್ಲೇ ಕುತ್ಕೊಂಡ್ಬಿಟ್ಟು ಖಾರಕ್ಕೆಲ್ಲ ತೆಗೆದು ಬಿಡೋಣ. ಎಷ್ಟ್ ಕೆಜಿ ಮೀನ್ ತಗೊಂಡ್ಬಂದಿದ್ರಕ್ಕ? ಏನೇನ್ ಮಾಡೋಣ ಅಂತ ಹೇಳ್ತಿದ್ರು, ಏನಾದ್ರು ಗೊತ್ತಾ ನಿನ್ಗೆ? ಬರೀ ಸಾಂಬಾರ್ ಮಾತ್ರ ಮಾಡಿಸ್ಬಿಡೋಣ. ಜನ ಜಾಸ್ತಿ ನಮ್ಮ ಮನ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಕಡಿಮೆ ಜನ ಇದಾರೆ. ಈಗ 2 ಮನೆ 3 ಮನೆಯವರು ಸೇರ್ಕೊಂಡ್ಬಿಟ್ರೆ ಬಹಳ ಜನ ಇದಾರೆ. ಅದು ಇದು ಮಾಡ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ. ಫಿಶ್ ಫ್ರೈ ಅದು ಇದು ಏನು ಬೇಡ. ಮೀನಿನ ಸಾಂಬಾರ್ ಒಂದ್ ಮಾಡಿಬಿಡೋಣ. ಸರಿ ಏನಕ್ಕ? ಎಷ್ಟು ಕೆಜಿ ತಗೊಂಡ್ಬಂದಿದ್ರಕ್ಕ ಇವರು? ಇನ್ನೆಷ್ಟು ಕೆಜಿ ತಗೊಂಡ್ಬರ್ತಾರೆ ಗೌರಮ್ಮ? ಇವರೆಲ್ಲ ತಗೊಂಡ್ಬಂದಿದ್ದು ನಮ್ ಲೆಕ್ಕಾಚಾರಿ ಇದಾರಲ್ಲ, ಲೆಕ್ಕಾಚಾರಿ ತಗೊಂಡ್ಬಂದನೆ. ಇವರು ಅಣ್ಣ ತಮ್ಮ ಇಬ್ರು ಸೇರ್ಕೊಂಡ್ಬಿಟ್ಟು ಮಾತಾಡ್ಕೊಳ್ತಿದ್ರಂತೆ ನೆನ್ನೆನೋ ಮೊನ್ನೆನೋ. ಈ ಚಳಿಗೂ ಅದಕ್ಕೂ ಮಳೆ ಬರ್ತಿರೋದಕ್ಕೂ ಮೀನಿನ ಹುಳಿ ಇದ್ದಿದ್ರೆ, ಮೀನಿನ ಸಾಂಬಾರ್ ಇದ್ದಿದ್ರೆ ಮುದ್ದೆ ಜೊತೆ ಬಹಳ ರುಚಿಯಾಗಿರೋದು, ಬಹಳ ಚೆನ್ನಾಗಿರೋದು ತಿನ್ನಕ್ಕೆ ಅಂತ ಮಾತಾಡ್ತಿದ್ರಂತೆ. ಅದನ್ನ ಇವನು ನಮ್ ಲೆಕ್ಕಾಚಾರಿ ಕೇಳಿಸ್ಕೊಂಡಿದ್ದಾನೆ. ಇವತ್ತರ ತಿಪ್ಟೂರಿಗೇನೋ ಹೋಗಿದ್ದಂತೆ. ಆ ಕಡೆಯಿಂದ ದಾರಿ ಲಾಸ್ ಬರ್ತಿರ್ಬೇಕಾದ್ರೆ ಇವನು ನಮ್ಮ ಇವನಿದಾನಲ್ಲ, ಯಾರಂತ ಇವನ್ ಜಯಣ್ಣ, ಮೀನ್ ವ್ಯಾಪಾರ ಮಾಡ್ಕೊಂಡು ಹೋಗ್ತಿದಾನೆ. ಅವನ ಹತ್ರ ಇಸ್ಕೊಂಡು ಅಂತ ವ್ಯಾಪಾರ ಮಾಡ್ಬಿಟ್ಟು ಒಂದ್ 6 ಕೆಜಿನೇ ಏನೋ ತಗೊಂಬಂದಿದ್ದಾರೆ. ಈಗ 6 ಕೆಜಿನೇ ತಗೊಂಬಂದಿರೋದು. ಒಳ್ಳೆ ಮೊಟ್ಟೆ ಮೀನು ಕಣೆ. ಇದು ಯಾವ ಮೀನಂತ್ಯ? ಕಾಮನ್ ಕಾರ್ಕ್ ಮೀನು. ಬಲು ಚೆನ್ನಾಗೈತೆ ಮಾತ್ರ, ಬಹಳ ರುಚಿಯಾಗಿರುತ್ತೆ ಕಣೆ. ಹೇಳು, ಮೊಟ್ಟೆ ಮೀನು ಎಲ್ಲಾದ್ರಲ್ಲೂ ಮೊಟ್ಟೆ ಇದ್ದು ಕಣೆ. ಈಗ ಸಾಂಬಾರ್ ಮಾಡ್ಬಿಟ್ಟು ಆ ಮೊಟ್ಟೆ ಪಲ್ಯ ಏನಾದ್ರು ಮಾಡ್ಬಿಡ್ಬೇಕು. ಮೀನಿನ ಮೊಟ್ಟೆ ಪಲ್ಯ ಬಹಳ ಚೆನ್ನಾಗಿರುತ್ತೆ. ಮೀನಿನ ಮೊಟ್ಟೆ ಪಲ್ಯ ಏನಕ್ಕ? ಓಹೋ, ಅದು ಬೇರೆ ಮಾಡ್ಬೇಕು ಅನ್ನು. ಹಾಗಾದ್ರೆ ಮೊಟ್ಟೆ ಇದಾವಂದ್ರೆ ಮೀನಿನ ಮೊಟ್ಟೆ ಪಲ್ಯ ಮಾಡ್ಲೇಬೇಕು. ಇಬ್ರಿಗೂ ಅಣ್ಣ ತಮ್ಮಂಗ್ ಇಬ್ರಿಗೂ ಮೀನಿನ ಮೊಟ್ಟೆ ಪಲ್ಯ ಅಂದ್ರೆ ಬಲು ಇಷ್ಟ ಅವರಿಗೆ. ಈಗ ಮಾಡ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾರ ಅವರು. ಸರಿ ಕಣಕ್ಕ, ಆಯ್ತು ಮಾಡೋಣಂತೆ ಕಣಿ, ಹೇಳು. ಅದಕ್ಕೇನಂತೆ. ಈಗ ಬಾರಕ್ಕ, ಇಲ್ಲೇ ಇನ್ನೇನು ಅಡಿಗೆ ಎಲ್ಲ ಇಲ್ಲೇ ರೆಡಿ ಮಾಡಿಬಿಡೋಣ ಅತ್ಲಾಗಿ. ಊಟಕ್ಕೆಲ್ಲ ಇಲ್ಲೇ ಕುತ್ಕೊಂಡ್ರೆ ಆಗುತ್ತೆ. ಊಟ ಎಲ್ಲ ಇಲ್ಲೇ ಮಾಡೋಣ ಇವತ್ತು. ಬಾ, ಖಾರಕ್ಕೆಲ್ಲ ತೆಗೆದು ಬಿಡೋಣ ಅತ್ಲಾಗಿ ಬೇಗ ಬೇಗ. ಅಲ್ಲ ಕಣಕ್ಕ, ಈಗ ಸಾಂಬಾರ್ ನಾನು ಮಾಡ್ತೀನಿ. ಮುದ್ದೆ ಇನ್ನೇನು ಮುದ್ದೆ ರೈಸ್ ಎಲ್ಲ ನಮ್ ಸರೋಜಮ್ಮ ಪವಿತ್ರಮ್ಮ ಇನ್ನೇನು ಮಾಡ್ತಾರೆ. ಈಗ ಅಲ್ಲ ಕಣಕ್ಕ, ಈಗ ಅದು ಮೊಟ್ಟೆ ಪಲ್ಯ ಮಾಡ್ತಾರಲ್ಲ, ಅದು ನನಗೆ ಮಾಡಕ್ ಬರಲ್ಲ ಕಣಕ್ಕ ಕರೆಕ್ಟ್ ಆಗಿ. ಅದ್ ನಾನು ಯಾವತ್ತೂ ಮಾಡಿಲ್ ಕಣಮ್ಮ. ಅದು ನಮ್ ಸರೋಜಮ್ಮ ಮಾಡ್ತಾಳೆ. ಪಾಪ ಅವಳು ಅದು ಇದು ಕೆಲಸ ಆಯ್ತಂದ್ರೆ ಬೇಕಾದ್ರೆ ನೀನೇ ಮಾಡಕ್ಕ ಮೊಟ್ಟೆ ಪಲ್ಯ. ಅದ್ ಹೆಂಗ್ ಮಾಡೋದು ಏನೋ ನನಗ್ ಬರಲ್ಲ, ಏನಿಲ್ಲ. ಅಯ್ಯೋ, ಇದೇನೇ ಗೌರಮ್ಮ ಹಿಂಗ್ ಹೇಳ್ತಿದ್ಯಾ ನೀನು? ಅಲ್ಲ ಸಾಂಬಾರೇ ಮಾಡಕ್ ಬರುತ್ತಂತೆ ನಿನ್ಗೆ, ಮೀನಿನ ಸಾಂಬಾರು. ಮೊಟ್ಟೆ ಪಲ್ಯ ಮಾಡಕ್ ಬರಲ್ವೇನೆ? ಅದೆಷ್ಟೊತ್ತಾಗುತ್ತಂತ ಕಡಿದ್ಯಾ? ಅದೇ ಬಾಳ ಇದು ಕಣೆ. ಬಾಳ ಬೇಗ ಮಾಡ್ಬಿಡ್ಬೋದು. ಅದೇನಂತ ದೊಡ್ಡದು ಅಂತ ನೀನ್ ಹಿಂಗ್ ಕೇಳ್ತಿದ್ಯಾ? ಹಾಗಾದ್ರೆ ಮೊಟ್ಟೆ ಪಲ್ಯ ಮಾಡಕ್ ಬರೋದು ನಿನ್ಗೆ? ಮೀನಿನ ಮೊಟ್ಟೆ ಪಲ್ಯ ಏನಿಲ್ಲ ಕಣೆ. ಒಂದಿಟ್ಟು ಈರುಳ್ಳಿ ಹಾಕ್ಬಿಡೋದು. ಅದಾದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಣಲಿ ಮೇಲೆ
ಈರುಳ್ಳಿನ ಒಂದ್ ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಮಾಡ್ತಾರಲ್ಲ, ಫ್ರೈ ಮಾಡ್ಬಿಟ್ಟು ಆಮೇಕಿಂದ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಖಾರದ ಪುಡಿ, ಸಾಂಬಾರ್ ಪುಡಿ, ಅಡಿಗೆ ಅರಿಶಿನ, ಉಪ್ಪು ಇಷ್ಟ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಹಂಗೆ ಫ್ರೈ ಮಾಡ್ತಾರಲ್ಲ, ಫ್ರೈ ಮಾಡ್ಬಿಟ್ರೆ ಒಂದ್ 5 ನಿಮಿಷ ಬಿಟ್ಟು ಒಂದ್ ಸ್ವಲ್ಪ ಉರಿ ಕಡಿಮೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ತಳ ಸೀದೋಗ್ಬಿಡುತ್ತೆ. ಉರಿ ಕಡಿಮೆ ಮಾಡ್ಕೊಂಡ್ಬಿಟ್ಟು ಆಮೇಕಿಂದ ಮೀನಿನ ಮೊಟ್ಟೆನ ಚೆನ್ನಾಗಿ ತೊಳೆದಿರ್ತೀವಲ್ಲ, ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆಮೇಕಿಂದ ಅದ್ರ ಮೇಲ್ಗಡೆ ಹಾಕ್ಬಿಡ್ಬೇಕು. ಮೇಲ್ಗಡೆ ಹಾಕ್ಬಿಟ್ಟು ನಿಧಾನಕ್ಕೆ ಕಲಸ್ಬಿಟ್ಟು ಇನ್ನೊಂದ್ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ರೆ ಅಬ್ಬಬ್ಬಬ್ಬಬ್ಬಬ್ಬ ಅದು ವಾಸನೆ ಹೆಂಗಿರುತ್ತೆ ಗೊತ್ತೇರಿ, ಬಹಳ ಚೆನ್ನಾಗಿರುತ್ತೆ ಕಡೆ. ಮೀನಿನ ಮೊಟ್ಟೆ ಪಲ್ಯದ್ದು ಒಂದ್ ಸ್ವಲ್ಪ ಹಸಿ ವಾಸನೆ ಇರುತ್ತೆ ನೋಡು, ಅದು ಹಸಿ ವಾಸನೆ ಹೋಗ್ಬೇಕು. ಅದು ಹಸಿ ವಾಸನೆ ಹೋದ್ಮೇಲೆ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಬೇಯಿಸ್ಬಿಟ್ಟು ಕಡಿಮೆ ಇದ್ ಕೊಟ್ಕೊಂಡ್ಬಿಟ್ಟು ಬೇಗ ಬೇಯಿಸ್ಬಿಟ್ರೆ ಹಾಗೆ ಹೋಗ್ಬಿಡುತ್ತೆ. ಅಷ್ಟೇ ಅಪ್ಪ ಮೀನಿನ ಮೊಟ್ಟೆ ಪಲ್ಯ. ಅದೆಷ್ಟೊತ್ತಾಗುತ್ತೆ ಒಂಚೂರು ಮಾಡೋದಕ್ಕೆ ನೀನು ಕೇಳ್ತಾನೆ ಇದೆಯಲ್ಲ ಪದೇ ಪದೇ ನೀನು. ಗೌರಮ್ಮ, ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ ಕಣ ನಾನು. ಒಂದ್ ಸ್ವಲ್ಪ ಹಂಗೆ ಕಡಿಮೆ ಉರಿ ಮಾಡ್ತಾ ಮಾಡ್ತಾನೆ ಕಲಿಸ್ತಿರ್ಬೇಕು. ಕಡೆಗೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಿವಿ ನೋಡು, ಅದ್ರ ಜೊತೆಗೆ ಕಾಯಿ ತುರಿ ಇರ್ತಲ್ಲ, ಅಬ್ಬಾ ಕಾಯಿ ತುರಿ ಹಾಕಿದ್ರೆ ನೋಡೆ ಇನ್ನೂ ರುಚಿ ಬಂದ್ಬಿಡುತ್ತೆ. ತಿಂದ್ರೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ತಿನ್ಬೇಕು ಅನಿಸ್ತಿರುತ್ತೆ. ನಾನೇನು ಮೊಟ್ಟೆ ಪಲ್ಯ ಜಾಸ್ತಿ ಮಾಡಿದ್ರೆ ಮೊಟ್ಟೆ ಪಲ್ಯ ಅದನ್ನು ಮೀನಿನ ಸಾಂಬಾರ್, ಮೊಟ್ಟೆ ಪಲ್ಯ ಅದನ್ನು ಮೀನಿನ ಸಾಂಬಾರ್ ಮಾಡಿದಾಗ ನಮ್ಮಲ್ಲಿ ಜಾಸ್ತಿ ಗಜೇಂದ್ರ ಅಂತೂ ಬರೀ ಮೊಟ್ಟೆ ಪಲ್ಯ ಅಂದ್ರೆ ತಿಂತಿದ್ದು. ನನ್ಗೂ ಮೀನಿನ ಮೊಟ್ಟೆ ಪಲ್ಯ ಅಂದ್ರೆ ಬಲು ಇಷ್ಟ ಕಣಮ್ಮ. ನಾನೇ ಸಾಂಬಾರಿಂದ ಏನ್ ಜಾಸ್ತಿ ಏನು ಊಟ ಮಾಡ್ತಿರಲ್ಲ, ಒಂಚೂರು ತಿಳಿ ಗಿಳಿಯಿಂದ ಊಟ ಮಾಡ್ತೀನಿ ಅಷ್ಟೇ. ನನಗೆ ಮೀನಿನ ಮೊಟ್ಟೆ ಪಲ್ಯ ಅಂದ್ರೆ ಬಲು ಇಷ್ಟ. ನಿಮ್ಮ ಇವನ್ಗೂ ಅಷ್ಟೇ ಅಲ್ವಾ, ನಮ್ಮ ರಂಗಪ್ಪಂಗೂ ಅಷ್ಟೇ. ಮೊದ್ಲು ನಾನು ಮದ್ವೆ ಆಗಿ ಹೊಸ್ತಲ್ಲಂತೂ ಅದಕ್ಕೆ ನನಗೆ ಮೀನ್ ಜಾಸ್ತಿ ಹಾಕ್ಬೇಡ, ನನಗೆ ಮೊಟ್ಟೆ ಪಲ್ಯ ಇದ್ರೆ ಹಾಕ್ಕೊಡ್ಬಿಡೋದಕ್ಕೆ ಅಂತಾನೆ ಮೊದ್ಲು ನಾನು ಹೇಳ್ತಿದ್ದ ಅವನು. ಅವನಿಗೂ ಅಷ್ಟೇ, ನಿಮ್ಮ ಅಣ್ಣವ್ರಿಗೂ ಅಷ್ಟೇ ಬಹಳ ಇಷ್ಟ. ಆಯ್ತು ಬಿಡುವ, ಇವತ್ತು ನಾನೇ ಮಾಡ್ತೀನಿ. ಹೆಂಗೆ ಮಾಡೋದಂತ ನಾನು ಇನ್ನೊಂದ್ಸಲಿ ಹೇಳ್ಕೊಡ್ತೀನಿ. ಮುಂದಿನ ಸಲಿಂದ ನೀನೇ ಮಾಡುವಂತೆ. ಅಲ್ಲ ಕಣೆ ಗೌರಮ್ಮ, ಎಂತೆಂತ ಅಡಿಗೆಗಳು ಮಾಡ್ತೀಯ ನೀನು, ನನ್ಗೆ ಆಶ್ಚರ್ಯ ಆಗ್ತೈತಮ್ಮ. ಮೀನಿನ ಮೊಟ್ಟೆ ಪಲ್ಯ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ಯಲ್ಲ ನೀನು. ಬಹಳ ರುಚಿಯಾಗಿರುತ್ತೆ ಮಾತ್ರ. ಅಲ್ಲ ಕಣೆ, ಇವ್ರು ನೋಡಿದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಇವ್ರು ಬರ್ಲಿ ಅಂತ ಕಾಯ್ತಿದ್ದೀನಿ ಇವತ್ತು. ನನಗ್ ಬರ್ತಾ ಇರೋ ಕೋಪಕ್ಕೆ ಅಲ್ಲ, ಇವ್ರಿಗೆ ನೆಚ್ಕೊಂಡ್ಬಿಟ್ರೆ ಮುಗಿತಲ್ಲ. ಇವರಿಗೆ ನೆಚ್ಕೊಂಡು ಏನಾದ್ರು ಕೆಲಸ ಮಾಡ್ಬಿಡೋದು. ಯಾವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಕೆಲಸ ಮಾಡ್ಬಿಟ್ರೆ ನೋಡ್ದೇನಮ್ಮ. ಎಷ್ಟೊತ್ತಾಯ್ತು, ಹೋಗಲೇ 1:30 ಗಂಟೆ 2 ಗಂಟೆ ಹತ್ತತ್ರ ಆಗೋಯ್ತು. ಇಷ್ಟೊತ್ತಾದ್ರೂ ಬರಿಲ್ಲ ಅಂದ್ರೆ ಇನ್ನೇನು ಮಾಡ್ತಿದಾರಂತ ಕಾರಣ. ಆ ಹುಡುಗರು ಯಾರು ಬಂದಿದ್ರೆ, ಕುಮಾರಣ್ಣನೋ ಗಜೇಂದ್ರನೋ ಯಾರು ಬಂದಿದ್ರೆ ಸರಿ ಆಗ್ಬಿಡೋದು. ಅವ್ರು ಇಷ್ಟೊತ್ತಾದ್ರೂ ಬರಿಲ್ಲ. ಏನ್ ಮಾಡೋದು ಏನಪ್ಪ ಅತ್ಲಾಗ ಅವ್ರ ಕಡೆ ನಾನಾದ್ರೂ ಫೋನ್ ಮಾಡಿಸ್ತಿದ್ದೆ. ಯಾರು ಬರ್ಲಿಲ್ವಲ್ಲ. ಸ್ವಾನೆ ಬೇರೆ ಇಟ್ಕಡೆ ಐತೆ, ಹುಡುಗರು ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಮಾತಾಡ್ಕೊಂಡು ಅನ್ಸುತ್ತೆ. ಕಣಕ, ಹಂಗೆ ಆಗೈತೆ. ಬರುವಾಗ್ಲೇ ಬರ್ಲಿ ಬಿಡಕ, ಇನ್ನೇನ್ ಮಾಡಕ್ ಆಗುತ್ತೆ. ಅದ್ ಯಾವಾಗ ಬರ್ತಾರೋ ನೋಡದಂತೆ. ಅಕ್ಕ, ನಿನ್ಗೆ ಇನ್ನೊಂದು ವಿಚಾರ ಕೇಳೋದು ಮರ್ತೋಗ್ಬಿಟ್ಟೆ ಕಣಕ ನಾನು. ಈಗ ಇನ್ನೇನು ದಿಲೀಪ್ ಅಣ್ಣನೂ ಶಶಿಗೆ ಹೋಗ್ಬಿಟ್ಟು ನಾವು ಕರ್ಕೊಂಬರ್ಬೋದು, ಅದೇನ್ ತೊಂದ್ರೆ ಏನಿಲ್ಲ. ಈಗ ಅವ್ರಿಗೆ ಹೆಂಗಕ್ಕ ಕರ್ಕೊಂಬರೋದು? ಅಕ್ಕಂಗೆ ನನ್ಗೆ ಅದೇ ಯೋಚನೆ ಆಗ್ತೈತೆ. ಅವ್ರು ಬರಿಲ್ಲ ಅಂದ್ರೆ ಏನ್ ಮಾಡೋಣ ಹೇಳು? ಬರ್ತಾರೋ ಬರಲ್ವೋ ಒಂದು ಗೊತ್ತಿಲ್ಲ. ಹೋಗಿ ಕರಿಯಕ್ ಹೋಗೋದು, ಯಾರು ಕರಿಯಕ್ ಹೋಗ್ತಾರೆ ಹೇಳು? ಗಜೇಂದ್ರ ದಿಲೀಪ ಅಂತೂ ಮೊದ್ಲೇ ಹೋಗಲ್ಲ. ರಮೇಶ ಅಂತೂ ಹೇಳೇ ಬೇಡ ನೀನು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಂದ್ಬಿಡ್ತಾನೆ. ಮತ್ತಿನ್ ಯಾರಿಗೆ ಕಳ್ಸೋಣ ಅಂತ ಗೊತ್ತಾಗ್ತಿಲ್ಲ ನನಗೆ. ಏನ್ ಮಾಡೋದಕ್ಕ? ಅವ್ರಿಗೆ ಬಿಟ್ಬಿಟ್ಟು ಇವಾಗ ನಾವು ಊಟ ಮಾಡಕ್ಕಾದ್ರೂ ಆಗುತ್ತೇನಕ್ಕ? ಈಗ ಇಬ್ರು ಮನೆಯವ್ರು ಊಟ ಮಾಡ್ತಿದೀವಿ, ಇಬ್ರು ಮನೆಯವ್ರೇನು. ಅಲ್ಲಿ ನಮ್ ಬೋರಣ್ಣವ್ರ ಮನೆಯವರು ಬರ್ತಾರೆ, ರಾಜೇಶನು ಬರ್ತಾರೆ, ಎಲ್ಲಾರು ಬರ್ತಾರೆ, ನಿಂಗಮ್ಮ ಎಲ್ಲಾರು ಬರ್ತಾರೆ. ಈಗ ಹೆಂಗಕ್ಕ ಮಾಡೋದು? ಏನ್ ಮಾಡೋದಂತ ನನಗೆ ಒಂದು ಅರ್ಥನೇ ಆಗ್ತಿಲ್ಲ. ಈಗ ಅವ್ರಿಗೆ ಬಿಟ್ಬಿಟ್ಟು ಊಟನೂ ಮಾಡಕ್ಕಾಗಲ್ಲ. ಇವಾಗ ಎಲ್ಲಾರು ಒಟ್ಟಿಗೆನೆ ಮಾಡ್ತಿದೀವಿ. ಈಗ ಬಿಟ್ಟು ಏನಾದ್ರು ಮಾಡ್ತಿದೀವಿ ಅಂತ ಗೊತ್ತಾಗೇ ಆಗುತ್ತೆ. ಆಮೇಕಿಂದ ತಿರ್ಗಾ ಕೋಪ ಮಾಡ್ಕೊಂತಾರೆ. ಏನ್ ಮಾಡೋಣ ಹೇಳು? ಏನ್ ಮಾಡೋಣ ಗೌರಮ್ಮ? ಏನ್ ಮಾಡೋಣ ಹೇಳಮ್ಮ ನೀನೆ. ಯಾರಾದ್ರೂ ಹೋಗ್ಬಿಟ್ಟು ಒಬ್ರು ಕರೆದು ಬರ್ಬೇಕು. ನನ್ಗೇನೇನ್ ಕೋಪ ಇಲ್ಲ ಕಣಮ್ಮ, ಬರ್ಲಿ ಬಿಡು. ಪಾಪ ದಿಲೀಪನು ನನ್ನ ಮಗ ಇದ್ದಂಗೆ ಅಲ್ವೇನೆ. ಬಂದು ಊಟ ಮಾಡ್ಕೊಂಡು ಹೋಗ್ಲಿ, ಗಂಡ ಹೆಂಡತಿ ಇಬ್ರಾಳನು. ಪಾಪ ಆ ಹುಡುಗಿನೂ ಪ್ರೆಗ್ನೆಂಟ್ ಇದ್ದಾಳಂತೆ. ಪಾಪ ಅವಳಿಗೂ ಬೈಕೆ ಇರುತ್ತೆ, ಬಸ್ರಿ ಬೈಕೆ. ಇಲ್ಲಿ ಕರ್ಕೊಂಬಂದ್ರೆ ಕರ್ಕೊಂಬರ್ಲಿ, ನೀನ್ ಕಾರಲ್ಲಿ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಊಟ ಮಾಡಿಸ್ಕೊಂಡು ಹೋಗ್ಲಿ. ಅವಳಿಗೂ ಮೀನ್ ಸಾಂಬಾರ್ ಅಂದ್ರೆ ಬಲು ಇಷ್ಟ ಅನ್ಸುತ್ತೆ. ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಕಣಿ ಹೇಳಮ್ಮ. ಅದಕ್ಕೇನಂತೆ, ಎಲ್ಲಾರು ಒಟ್ಟಿಗೆ ಚೆನ್ನಾಗಿರುವಾಗ ತಿರ್ಗಾ ಅದು ಇದು ಹಳೆದೆಲ್ಲ ನೆನಪು ಮಾಡ್ಕೊಂಡು ಜಗಳ ಮಾಡೋದು, ಕ್ಯಾತೆ ತೆಗಿಯೋದು ಅವೆಲ್ಲ ಬೇಡವೇ ಬೇಡ. ಯಾಕಂತ ಇವಾಗ ಈಗ ನಮ್ದು ಕುಟುಂಬ ದೊಡ್ಡದಾಯ್ತು. ಮಗ ಸೊಸೆ ಮಕ್ಕಳು ಎಲ್ಲಾರು ಆಗ್ಬಿಟ್ರು. ಅದ್ರಲ್ಲಿ ನಾವು ಹಳೆದೆಲ್ಲ ನೆನಪು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಒಬ್ರ ಮೇಲೆ ಒಬ್ರು ದೂರ್ಕೊಂಡು ಕೋಪ ಮಾಡ್ಕೊಂಡು ಮಕ ಸಿಂಡ್ರಿಸ್ಕೊಂಡು ಇದ್ರೆ ಆಗುತ್ತಾ? ನಾವು ದೊಡ್ಡವರಾಗ್ಬಿಟ್ಟು ಯಾರು ಏನಂತಾರೆ, ಮಕ್ಳುಗಳ ಮುಂದೆ ಸದರಾಗಿ ಹೋಗ್ಬಿಡ್ತೀವಿ.
ನನ್ಗೇನು ಬಿಡು, ಬಂದು ಊಟ ಮಾಡ್ಕೊಂಡು ಹೋಗ್ಲಿ, ನನ್ಗೇನ್ ಕೋಪ ಇಲ್ಲ ಕಣಮ್ಮ. ಹೆಂಗ ಪಾಪ ನಮ್ಮ ಅಕ್ಕ ಮೊದ್ಲು ಕೋಪ ಮಾಡ್ಕೊಂಡವ್ರು, ಅವ್ರ ಮಾತೆತ್ತಿರ ಆಯ್ತು. ಪಾಪ ನಮ್ಮ ಅಕ್ಕ ಒಂಥರ ನೋಡು ಒಂಚೂರಾದ್ರೂ ಬೇಜಾರ್ ಮಾಡ್ಕೊಂತಿದಾರೇನು. ಆ ಎಲ್ಲಾರು ಬಂದ್ ಚೆನ್ನಾಗಿರ್ಲಿ, ಖುಷಿ ಖುಷಿಯಾಗಿರ್ಲಿ ಅಂತಾನೆ ಬಯಸುತ್ತೆ ಪಾಪ. ಬಾಳ ಒಳ್ಳೆಯವರು ಪಾಪ. ಅಲ್ಕಣೆ ಗೌರಮ್ಮ, ಇದು ಈಗ ಮಿಕ್ಸಿ ಜಾರ್ ಒಳಗಡೆ ನೀನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಆಗ್ಲಿಲ್ವಾ? ಏನು ಮರ್ಸ್ಕಿರ್ತೋದ ಏನೇ ಗೌರಮ್ಮ? ಅಯ್ಯೋ ಅಕ್ಕ, ಹೂ ಕಣಕೋ, ಮಾತಾಡ್ತಾ ಮಾತಾಡ್ತಾ ಮರ್ತೆ ಬಿಟ್ಟಿದ್ದೀನಲ್ಲ ಅಕ್ಕ ನಾನು. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಅಲ್ಲ ಕಣಕ, ಟೊಮೊಟೊ ಹಣ್ಣು ಒಂದ್ ಸ್ವಲ್ಪ ಕಡಿಮೆ ಅನ್ನಂಗೆ ಹಾಕಿದೀನಿ. ಟೊಮೊಟೊ ಹಣ್ಣು ಜಾಸ್ತಿ ಹಾಕ್ಬೇಕಾ ಕಡಿಮೆ ಹಾಕ್ಬೇಕಕ್ಕ? ಇನ್ನೊಂದೆರಡು ಹಾಕನ ಟೊಮೊಟೊ ಹಣ್ಣು. ಎಷ್ಟು ಹಾಕಿದ್ಯಾ? ಎಷ್ಟು ಒಂದು ಎರಡು ಮೂರು ಹಾಕಿದ್ಯಾ ಟೊಮೊಟೊ ಹಣ್ಣು? ಮೀನಿನ ಸಾಂಬಾರಿಗೆ ಒಂದ್ ಸ್ವಲ್ಪ ಹುಳಿ ಜಾಸ್ತಿನೇ ಇರ್ಬೇಕು ಕಣೆ ಗೌರಮ್ಮ. ಇನ್ನೊಂದೆರಡು ಟೊಮೊಟೊ ಹಣ್ಣು ಹಾಕಿದ್ರು ಆಗ್ತಿತ್ತಮ್ಮ. ಆಯ್ತು ಬಿಡು, ಟೊಮೊಟೊ ಹಣ್ಣು ಬೇಡ, ಈಗ ಹಾಕಿರಷ್ಟೇ ಸಾಕು. ಹುಣಸೆ ಹುಳಿ ಒಂಚೂರು ಜಾಸ್ತಿ ಅನ್ನಂಗೆ ಹಾಕ್ಬಿಟ್ರೆ ಅಲ್ಲಿ ಸರಿಯಾಗಿ ಹೋಗ್ಬಿಡುತ್ತೆ ಕಣೆ. ಹೇಳು, ಮೀನಿನ ಸಾಂಬಾರಿಗೆ ಒಂದ್ ಸ್ವಲ್ಪ ಹುಳಿ ಜಾಸ್ತಿ ಇರ್ಬೇಕು, ಅದ್ರ ಜೊತೆ ಬೆಳ್ಳುಳ್ಳಿನೂ ಕೂಡ ಜಾಸ್ತಿ ಇರ್ಬೇಕು. ಹಂಗೆ ಸಾಂಬಾರ್ ಪುಡಿ ಬರುತ್ತಲ್ಲ, ಧನಿಯಾ ಪುಡಿ, ಅದನ್ನು ಕೂಡ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೇಕು. ಅವಾಗಲೇನೆ ಮೀನಿನ ಸಾಂಬಾರ್ ರುಚಿ ಬರೋದು. ಗೌರಮ್ಮ ನೋಡು, ಇವಾಗ ನೆನಪು ಮಾಡ್ಕೊಂಡ್ಬಿಟ್ಟೆ. ಹುಣಸೆ ಹಣ್ಣು ಒಂದ್ ಸ್ವಲ್ಪ ನೆನಾಕ್ಬೇಕಿತ್ತು ಕಣೆ. ಹುಣಸೆ ಹುಳಿ ಹಾಕ್ಬೇಕಲ್ವಾ ಇವಾಗ? ಹುಣಸೆ ಹಣ್ಣು ಒಂದ್ಸಲ ನೆನಾಕ್ಬೇಕು. ಇವ್ರು ಯಾವಾಗ್ಲಾರು ಬರ್ಲಿ, ನಮ್ ಪಾಡಿಗೆ ನಾವು ನಮ್ ಕೆಲ್ಸಗಳು ಏನೇನಿದ್ದಾವೋ ಕಾರ್ಯಕ್ಕೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡು ಸುಮ್ನೆ ಕುತ್ಕೊಂಡ್ಬಿಡೋಣ. ಬಂದು ಯಾವಾಗ್ಲಾದ್ರೂ ಏನಾದ್ರೂ ಮಾಡ್ಕೊಳ್ಳಿ ಅತ್ಲಾಗಿ. ನನ್ಗೂ ಬಲು ಬೇಜಾರಾಗೋಯ್ತು ಕಣಮ್ಮ. ಇವ್ರು ಹಿಂಗೆಲ್ಲ ಅನ್ನಿಸ್ತಾರಂತ ನಾನಂತೂ ಅನ್ಕೊಂಡಿರಲಿಲ್ಲ. ನೀನ್ ಅದಕ್ಕೆ ಅನ್ಸುತ್ತೆ ಅವ್ರು ಏನ್ ತಗೊಂಬಂದ್ ಕೊಡ್ತೀನಿ ಅಂತ ಹೇಳಿರು ನೀವು ರಂಗಪ್ಪ. ನೀನು ಬೇಡ, ನಾನು ಏನು ಮಾಡಲ್ಲ ಅಂತ ಹಠ ಮಾಡುದು ಏನಕ್ಕಂದ್ರೆ ಇವತ್ತು ಗೊತ್ತಾಗ್ತೈತೆ ನನ್ಗೆ. ಅಲ್ಲ ಕಣಕ, ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಮೊಟ್ಟೆ ಏನಾದ್ರು ತರಿಸ್ಬೇಕಿತ್ತು ಕಣಕ. ಕೋಳಿ ಮೊಟ್ಟೆ ತರಿಸ್ಬೇಕಿತ್ತು. ಕೋಳಿ ಮೊಟ್ಟೆ ಸಾಂಬಾರ್ ಏನಾರ ಮಾಡ್ಬೇಕಿತ್ತು ಒಂದಿಟ್ಟು. ಏನಂತೀಯ ಇವಾಗ? ಯಾರ ಅಂಗಡಿಗೆ ಹೋದ್ರೆ ಒಂದ್ ಸ್ವಲ್ಪ ಗಜೇಂದ್ರಂಗೂ ಯಾರಿಗಾರ ಫೋನ್ ಮಾಡ್ಬಿಟ್ಟು ಹೇಳ್ಬೇಕಿತ್ತು. ಕೋಳಿ ಮೊಟ್ಟೆ ಏನೇ ಇದ್ಯಾಕೆ ಗೌರಮ್ಮ ಇವಾಗ ಕೋಳಿ ಮೊಟ್ಟೆ? ಮೀನಿನ ಸಾಂಬಾರ ಮಾಡ್ತಿದೀವಿ, ಒಳ್ಳೆ ಮೀನಿನ ಮೊಟ್ಟೆ ಪಲ್ಯ ಬೇರೆ ಮಾಡ್ತಿದೀವಿ, ಒಳ್ಳೆ ಬಿಸಿ ಬಿಸಿ ರಾಗಿ ಮುದ್ದೆನೂ ಅನ್ನ ಸಾಂಬಾರಿಂದ ಚೆನ್ನಾಗಿ ಊಟ ಮಾಡ್ಲಿಕ್ಕೆ ಹೇಳಿ ತಿರ್ಗಾ ಮೊಟ್ಟೆ ಯಾಕೆ ತರ್ಸರಿ ಇವಾಗ? ಆಗಲ್ ಕಣಕೋ. ಈಗ ಏನಾಗ್ಬಿಟ್ಟೈತಿ ಅಂದ್ರೆ, ಇವ್ ನಮ್ ರಮೇಶಪ್ಪ ಇದಾನಲ್ಲ, ನಮ್ ರಮೇಶಪ್ಪ ಯಾವಾಗ್ಲೂ ಮೀನಿನ ಸಾಂಬಾರಿಂದ ಊಟ ಮಾಡಲ್ಲ. ಮೀನ್ ಸಾಂಬಾರ ಕಂಡ್ರೇನೆ ಅವನಿಗೆ ಆಗಲ್ಲ. ಅದ್ ಯಾಕೋ ಏನೋ ಗೊತ್ತಿಲ್ಲ, ಮೊದ್ಲಿನ ನಾನು ಆಟೆ ಅವನು. ಒಂದ್ ಚೂರಾದ್ರೂ ಬರೀ ತಿಳಿ ಸಾಂಬಾರಿಂದ ಊಟ ಮಾಡೋ ಅಂದ್ರೂ ಮುಟ್ಟಲ್ಲ ಅವನು. ಇಲ್ಲ ಕಣಮ್ಮ ಅಂದ್ಬಿಡ್ತಾರೆ. ಹಂಗಾಗಿ ಇವಾಗ ನಾನು ಅಲ್ಲಿ ಮನೇಲಿ ಏನಾದ್ರು ಮೀನಿನ ಸಾಂಬಾರ ಮೀನೇನಾದ್ರು ತಗೊಂಬಂದು ಸಾಂಬಾರ್ ಏನಾರು ಮಾಡಿದ್ರೆ ಮೊದ್ಲು ಇವನಿಗೆ ಮೊಟ್ಟೆ ಏನಾರು ತರಿಸ್ಬಿಟ್ಟು ಇಲ್ಲ ಕೋಳಿ ಏನಾರು ತರಿಸ್ಬಿಟ್ಟು ಸಾಂಬಾರ್ ಏನಾರು ಮಾಡ್ಬಿಟ್ಟು ಅವನಿಗೆ ಬೇರೆ ಕಡೆ ಮಾಡ್ಕೊಟ್ಬಿಡ್ತೀವಿ. ಹಂಗೆ ಕತೆ ಇವಾಗ. ಈಗ ಮನೆಯವರೆಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಮೀನಿನ ಸಾಂಬಾರಿಂದ, ಅವನಿಗೆ ಏನು ಇಲ್ದಂಗೆ ಆಗೋಗ್ಬಿಡುತ್ತಲ್ಲ, ಹಂಗೆ ಕೂರ್ಸಂಗ ಆಗುತ್ತಲ್ಲ ಅಂತ ಮೊಟ್ಟೆ ತರಿಸ್ಬಿಟ್ಟು ಒಂದು 3-4 ಮೊಟ್ಟೆ ಸಾಂಬಾರ್ ಮಾಡ್ಕೊಟ್ಬಿಟ್ರೆ ನೆಮ್ಮದಿಯಾಗಿ ಊಟ ಮಾಡ್ಬಿಡ್ತಾನೆ. ಏನ್ ಮಾಡೋಣ ಹೇಳಿ ಇವಾಗ? ಹೌದಾ? ಓಹೋ, ಸುಮ್ನಿರೆ ಗೌರಮ್ಮ, ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ನಾನು ಹೇಳ್ತೀನಿ ಕಣ, ಸುಮ್ಕಿರೆ. ಏನು ಆಗಲ್ಲ. ಮೊಟ್ಟೆ ಸಾಂಬಾರಿಂದ ಏನು ಬೇಡ, ಮೊಟ್ಟೆನೂ ಬೇಡ, ಎಂತದು ಬೇಡ. ಇವತ್ ಬರ್ಲಿ ತಡಿ, ನಾನೇ ಬೈದ್ಬಿಟ್ಟು ಅವನಿಗೆ ಮೀನಿನ ಸಾಂಬಾರಿಂದ ಊಟ ಮಾಡಿಸ್ಲಿಲ್ಲ ಅಂದ್ರೆ ಕೇಳು. ಮೀನು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಗೊತ್ತೇನೆ ನಿನಗೆ? ನೀನು ಅವನು ತಿನ್ನಲ್ಲ ಅಂತ ನೀನು ಹಂಗೆ ಬಿಟ್ಬಿಟ್ಟ. ನೀನೊಂದ್ ಸ್ವಲ್ಪ ಹೇಳಿ 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 ರೂಢಿ ಮಾಡಿಸಿದ್ರೆ ಅವ್ನು ತಿನ್ನವನು. ನೀನು ಅವ್ನು ತಿನ್ನಲ್ಲ ಅಂದ ತಕ್ಷಣ ಸುಮ್ಕಾಗ್ಬಿಟ್ಟಿದ್ಯಾ. ಇವತ್ತು ಬರ್ಲಿ ಕಣ್ತಡಿ, ಇವತ್ತು ಕೂರಿಸ್ಕೊಂಡ್ಬಿಟ್ಟು ನಾನೇನೆ ಇವತ್ತು ಊಟ ಮಾಡಿಸ್ಲಿಲ್ಲ ಅಂದ್ರೆ ಕೇಳು ಮೀನಿನ ಸಾಂಬಾರಿಂದ. ಅವನಿಗೆ ರುಚಿ ನೋಡಿಲ್ಲ, ಒಂದ್ಸಲಿ ರುಚಿ ನೋಡ್ಕೊಂಡ್ಬಿಟ್ರೆ ತಿಂತಾನೆ. ಇನ್ನೊಂದ್ಸಲಿ ಚಿಕ್ಕಮ್ಮ, ಅಮ್ಮ, ದೊಡ್ಡಮ್ಮ ಮೀನಿನ ಸಾಂಬಾರಿಂದಾನೆ ಅಡಿಗೆ ಮಾಡ್ರಿ ಅಂತ ಹೇಳ್ತಾನೆ. ಸುಮ್ಕಿರು, ನಾನು ಊಟ ಮಾಡಿಸ್ತೀನಿ, ಏನು ಆಗಲ್ಲ. ಇವನು ಗಜೇಂದ್ರ ಮೊದ್ಲು ಹಂಗೆ ಮಾಡ್ತಿದ್ದ, ಅವನಿಗೆ ರೂಢಿ ಮಾಡ್ಸೋದ್ಮೇಲೆ ಇವಾಗ ತಿನ್ನಲ್ವಾ. ಮೀನಿನ ಸಾಂಬಾರ್ ಅಂದ್ರೆ ಬಲು ಇಷ್ಟ ಅಂತ ಹೇಳ್ತಾನೆ. ಕೋಳಿ ಸಾಂಬಾರ್ಗಿಂತ ಅವನಿಗೆ ಮೀನಿನ ಸಾಂಬಾರ್ ಅಂದ್ರೆ ಬಲುನೇ ಇಷ್ಟ. ಮೊದ್ಲಿಂದಾನು ಆಟೆಯ. ಮೊದ್ಲು ತಿಂತಿರಲ್ಲ, ಇತ್ತೀಚಿಗಂತೂ ರುಚಿ ನೋಡ್ಕೊಂಡಾದ್ಮೇಲೆ ಅಂತೂ ಮೀನಿನ ಸಾಂಬಾರೇ ಜಾಸ್ತಿ ಇಷ್ಟ ಪಡ್ತಾನೆ ಕೋಳಿ ಸಾಂಬಾರ್ಗಿಂತ. ಅದೇ ಅಪ್ಪ, ರುಚಿಯಾಗಿ ಮಾಡಿದ್ರೆ ಯಾಕೆ ತಿನ್ನಲ್ಲ ಅಂತ ನೋಡ್ ತಿನ್ಕೊಂಡು ತಡಿ. ನಾನು ಯಾಕೆ ಊಟ ಮಾಡಲ್ಲ ಮೀನಿನ ಸಾಂಬಾರಿಂದ? ಹೌದೇನಕ್ಕ? ನೋಡೋಣ ಕಣ್ ತಡಿಯಕ್ಕ, ನೋಡೋಣ ಹಂಗಾರೆ ಏನು ಮಾಡಲ್ಲ ಇವತ್ತು. ನೋಡೋಣ ಊಟ ಮಾಡ್ತೇನೆ ಮೀನಿನ ಸಾಂಬಾರಿಂದ.